3 ವರ್ಷಗಳ ಹೋರಾಟದ ಬಳಿಕ ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಏರಿದ್ದಾಯಿತು. ಇದೀಗ ಹುಟ್ಟೂರಲ್ಲಿ ಮತ್ತೊಂದು ಶಪಥ ಮಾಡಿದ್ದಾರೆ. ಕನಕಪುರದಲ್ಲಿ ಕೃತಜ್ಞತಾ ಯಾತ್ರೆ ನಡೆಸಿ ಮತ ಕೊಟ್ಟವರಿಗೆ ಧನ್ಯವಾದ ತಿಳಿಸಿದ ಡಿಕೆ, ನಾನು ಬರೀ 2 ವರ್ಷ ಸಿಎಂ ಆಗಿರಬೇಕಾ, 2028ಕ್ಕೂ ಆಶೀರ್ವಾದ ಮಾಡಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, 2028ಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಮುಂದಿನ ಬಾರಿಯೂ ಗೆದ್ದು ಪಟ್ಟಕ್ಕೇರೋ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ಯಾತ್ರೆ ಹೇಗಿತ್ತು? ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಕನಕಪುರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೆಗಾ ರೋಡ್ ಶೋ. ಎರಡು ವರ್ಷ ಮಾತ್ರ ಸಿಎಂ ಆಗಿರ್ಬೇಕಾ, 2028ಕ್ಕೆ ಅಡಿಪಾಯ ಹಾಕಿದ ಡಿಕೆ. ಜೆಡಿಎಸ್ ಕಾರ್ಯಕರ್ತರಿಗೆ ಆಫರ್, ದಾಳ ಉರುಳಿಸಿದ ಕನಕಪುರ ಬಂಡೆ. ಜನತಾದಳದ ಕಾರ್ಯಕರ್ತರು ಬಿಜೆಪಿಯವರು ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ, ನನ್ನ ಮನೆ ಬಾಗಿಲು ನಿಮಗೂ ಕೂಡ ತೆರೆದಿದೆ. ಬಡವರಿಗೆ ಸೈಟ್, ಸಮಸ್ಯೆ ಕೇಳಲು ಆಫೀಸರ್, ನೀವೇ ನನ್ನ ಶಕ್ತಿ ಎಂದ ಸಿಎಂ. ಹೋದ ಕಡೆಯಲ್ಲೆಲ್ಲ ಅಬ್ಬರ, ಹೆಜ್ಜೆ ಇಟ್ಟ ಕಡೆ ಜನಸಾಗರ. ಡಿಕೆ ನುಗ್ಗಿದ ಕಡೆ ಪಟಾಕಿ ಸಿಡಿಸಿ ಸಂಭ್ರಮ. ಹಾರೋಹಳ್ಳಿಯಿಂದ ಕನಕಪುರವರೆಗೆ, ದೊಡ್ಡ ಆಲಹಳ್ಳಿಯಿಂದ ಹುಣಸನಹಳ್ಳಿವರೆಗೆ ಡಿಕೆ ಡಿಕೆ ಎಂಬ ಘೋಷಣೆ ಮೊಳಗಿತ್ತು. ಸೇಬಿನ ಹಾರ ಹಾಕಿ ಸ್ವಾಗತಿಸಿದ ಜನ ಪುಷ್ಪಮಳೆ ಸುರಿಸಿ ಅಭಿನಂದಿಸಿದ್ರು. ಜನರ ಅಭಿನಂದನೆಗೆ ಫುಲ್ ಖುಷಿಯಾದ ಡಿಕೆ ಊರಿನ ಜನರನ್ನ ಕೊಂಡಾಡಿದ್ರು. 22ಕ್ಕೂ ಹೆಚ್ಚು ಕಡೆ ಅಬ್ಬರದ ರೋಡ್ ಶೋ ನಡೆಸಿದ ಡಿಕೆ, ನೀವೇ ನನ್ನ ಉಸಿರು, ನೀವೇ ನನ್ನ ಶಕ್ತಿ ಅಂತ ಕ್ಷೇತ್ರದ ಜನರನ್ನ ಹುರಿದುಂಬಿಸಿದ್ರು. ಈ ಮೂಲಕ ತನ್ನ ಕ್ಷೇತ್ರದ ಜನರಿಗೆ ಕೃತಜ್ಞತೆ ಅರ್ಪಿಸಿದ್ರು. ನಿಮ್ಮ ಕಷ್ಟವನ್ನ ಕೇಳೋದಕ್ಕೆ ಪ್ರತ್ಯೇಕ ಅಧಿಕಾರಿ ನೇಮಿಸ್ತೀನಿ ಎಂದ ಡಿಕೆ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಇರುತ್ತೇನೆ ಎಂಬ ಸಂದೇಶ ಸಾರಿದ್ರು. ನನ್ನ ತಾಯಿಂದಿರಿಗೆ, ಹಿರಿಯರಿಗೆ, ನನ್ನ ತಂದೆಗಳಿಗೆ ಎಲ್ಲರೂ ಕೂಡ ನಾನು ಇಲ್ಲಿದ್ದೇನೆ. ನಿಮ್ಮ ಮಗನಾಗಿ ನಾನು ನಿಮ್ಮ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ಕನಕಪುರದಲ್ಲೇ ಒಬ್ಬ ಅಧಿಕಾರಿ ಪರ್ಮನೆಂಟ್ ಆಗಿ ಇಟ್ಟಿರ್ತೀನಿ. ಬೆಂಗಳೂರು ಬಂದು ಯಾರು ಅರ್ಜಿ ಕೊಡೋರಿದ್ರೆ ಅಲ್ಲಿ ಕೊಡಕ್ ಹೋಗ್ಬೇಡಿ, ಇಲ್ಲೇ ಕೊಡಿ. ಅರ್ಜಿ ಎಲ್ಲ ನನಗೆ ಬರ್ತವೆ, ನಾನೇ ಅದನ್ನ ಪರಿಶೀಲನೆ ಮಾಡಿ ನಾನು ಸುರೇಶ್ ಅವರು ಖುದ್ದಾಗಿ ನೋಡಿ ಅದು ಏನ್ ಬೇಕೋ ಅದಕ್ಕೆ ಪರಿಹಾರ ಕೊಡಂತ ಮಾಡ್ತೀವಿ. ಹೀಗೆ ಕನಕಪುರ ಜನರಿಗೆ ಕೃತಜ್ಞತೆ ಅರ್ಪಿಸಿದ ಸಿಎಂ ಡಿಕೆ ಶಿವಕುಮಾರ್ ಹಲವು ದಾಳಗಳನ್ನು ಉರುಳಿಸಿದ್ರು. ನಾನು ಬರೀ 2 ವರ್ಷಕ್ಕೆ ಮಾತ್ರ ಸಿಎಂ ಆಗಿರ್ಬೇಕಾ ಅಂತೇಳೋ ಮೂಲಕ 2028ಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂದ್ರು. 2028ರ ಪಟ್ಟಕ್ಕೆ ಅಡಿಪಾಯ ಹಾಕಿದ್ರು. ನನ್ನ ಗುರಿ 2028, ನನ್ನ ನೇತೃತ್ವದಲ್ಲೇ ಚುನಾವಣೆ ಅಂತ ಅಬ್ಬರಿಸಿದ್ರು. ಒಳ್ಳೆ ರೀತಿಯಲ್ಲಿ ಅಧಿಕಾರ ಮಾಡಿ ಈ ರಾಜ್ಯದಲ್ಲಿ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗುತ್ತದೆ. ನಮ್ಮ ಬದುಕು ಯಾವುದು ಶಾಶ್ವತ ಅಲ್ಲ. ನಾನು ಬರೀ 2 ವರ್ಷದ ಮುಖ್ಯಮಂತ್ರಿ ಆಗಿರ್ಬೇಕಾ, ನಾನು ಇನ್ನ ಮತ್ತೆ ನಿಮ್ಮ ಆಶೀರ್ವಾದದಿಂದ ಮತ್ತೆ 2028 ಗೆಲ್ಲಬೇಕು. ಅದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ನನ್ನ ಗುರಿ 2028, ನನ್ನ ಗುರಿ 28ಕ್ಕೆ ನಾನು ಅಧಿಕಾರಕ್ಕೆ ಬರಬೇಕು. ನನ್ನ ನಾಯಕತ್ವದಲ್ಲಿ ಚುನಾವಣೆ ನಡೀತದೆ ಎಂದು ಕೂಡ ನನಗೆ ಅರಿವಿದೆ. 2028ಕ್ಕೂ ಆಶೀರ್ವಾದ ಮಾಡಿ ಎಂದ ಡಿಕೆ, ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಓಪನ್ ಆಫರ್ ಕೊಟ್ರು. ಬಿಜೆಪಿ ಜೆಡಿಎಸ್ನವರು ಈ ಕ್ಷೇತ್ರದಲ್ಲಿ ಮತ್ತೊಬ್ಬ ಡಿಕೆ ಶಿವಕುಮಾರ್ನ ತಯಾರು ಮಾಡೋಕೆ ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ನನ್ನ ಮನೆ ಬಾಗಿಲು ಜೆಡಿಎಸ್ನವರಿಗೂ ತೆರೆದಿರುತ್ತೆ ಅಂತ ಹೇಳೋ ಮೂಲಕ ದಳಪಡೆಗೆ ಗಾಳ ಹಾಕಿದ್ರು. ಜನತಾದಳದ ಕಾರ್ಯಕರ್ತರು ಬಿಜೆಪಿಯವರು ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ನಿಮ್ಮ ತಲೆಯಿಂದ ತೆಗೆದಾಕಿ. ಇನ್ನೊಬ್ಬ ಡಿಕೆ ಶಿವಕುಮಾರ್ ನಿಮ್ಮ ಜನತಾದಳ ಬಿಜೆಪಿಲಿ ಈ ಕನಕಪುರದಲ್ಲಿ ತಯಾರು ಮಾಡಕ್ ಸಾಧ್ಯನಾ? ಇದನ್ನ ಮನವರಿಕೆ ಮಾಡಬೇಕು. ಯಾರಿಗೆ ಒಪ್ಪದೆ ಹೋದ್ರು ನಿಮ್ಮ ಆತ್ಮಸಾಕ್ಷಿ ಒಪ್ಪಬೇಕು. ಈ ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮಗೂ ಕೂಡ ತೆರೆದಿದೆ. ಇಷ್ಟೇ ಅಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ದನ್ನ ಪ್ರಸ್ತಾಪಿಸಿದ್ರು. ಬಡವರಿಗೆ ಸೈಟ್ ಕೊಡ್ತೀವಿ ಎಂದ ಡಿಕೆ, ಕೈಗಾರಿಕೆಗಳು ಬರ್ತಿವೆ, ನಿಮಗೆ ಅವಕಾಶ ಸಿಗುತ್ತೆ ಅಂತ ಭರವಸೆಗಳ ಬುತ್ತಿಯನ್ನ ಇಳಿಸಿದ್ರು. ಮೆಡಿಕಲ್ ಕಾಲೇಜು ಭೂಮಿ ಪೂಜೆ ಮಾಡ್ತೀನಿ ಅಂತ ಘೋಷಿಸಿದ್ರು. ರಾಮನಗರದಲ್ಲಿ ಮತ್ತು ಆರೋಳಿಲಿ ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಂಚೋದು, ಯಾರ್ಯಾರಿಗೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾನು MLA ಗೆ ಹೇಳಿದ್ದೀನಿ. ಅದಕ್ಕೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೀನಿ.
ಕಾಳಮಗಿರಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡಂತ ತಾಲೂಕದಲ್ಲಿ ಮಾಡಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ. ಈಗಾಗಲೇ ಎಲ್ಲ ಅನೇಕ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ನಾನು ಮಾಡಿಕೊಂಡು ಬಂದಿದ್ದೇನೆ. ಯಾರು ವ್ಯವಸಾಯನ ಬಿಡಕ್ ಹೋಗ್ಬೇಡಿ. ಸಿಲ್ಕು ಮಿಲ್ಕು ಇದು ದೊಡ್ಡ ಶಕ್ತಿ ನಮ್ಮ ತಾಲೂಕು. ಇಲ್ಲಿ ಕೈಗಾರಿಕೆ ಕೂಡ ಇಲ್ಲಿ ಬೆಳೀತಾ ಇದೆ. ಅವ್ರಿಗೂ ಕೂಡ ನಾನು ಹೇಳ್ತೇನೆ, ಎಲ್ಲ ನಮ್ಮ ಸ್ಥಳೀಯರಿಗೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕಟ್ಟಬದ್ಧವಾದಂತ ಆದೇಶವನ್ನ ಅವ್ರಿಗೂ ಕೂಡ ನಾನು ಕೊಡೋನಿದ್ದೇನೆ. ನಾನು ಅವಕಾಶ ಕೊಡುವುದಿಲ್ಲ. ಯಾವ ಸ್ಟ್ರೈಕು ಮಾಡಬಾರ್ದು. ನ್ಯಾಯಬದ್ಧವಾಗಿ ನಿಮ್ಮೂರಿನಲ್ಲಿ ಇರಬೇಕು. ಬೆಂಗಳೂರು ವಲಸೆ ಹೋಗೋದನ್ನ ತಪ್ಪಿಸ್ಬೇಕು. ಅಲ್ಲಿ ಕೆಲಸ ಮಾಡಬೇಕು. ಹೀಗೆ ಹೋದ ಕಡೆಯಲ್ಲೆಲ್ಲ ಡಿಕೆಗೆ ಅದ್ಧೂರಿ ಸ್ವಾಗತ ಸಿಕ್ತು. ಹಾರೋಹಳ್ಳಿಯಲ್ಲಿ ಸಿಎಂಗೆ ಸಾಕಷ್ಟು ದೃಷ್ಟಿಯಾಗಿದೆ ಅಂತ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿಯಿಂದ ಮಾಡಿದ್ದ ಬೃಹತ್ ಹಾರ ಹಾಕಲಾಯಿತು. ರೋಡ್ ಶೋ ಮಧ್ಯೆ ಚಾಮುಂಡೇಶ್ವರಿ, ಕಂಕೇರಮ್ಮ ದೇವಿಯ ದರ್ಶನ ಪಡೆದ್ರು. ಹಾರೋಹಳ್ಳಿ ಬಳಿಕ ತುಂಗಣಿ, ಟೇಬೇಕುಪ್ಪೆ, ಕೋಡಿಹಳ್ಳಿಯಲ್ಲಿಯೂ ಡಿಕೆಗೆ ಸೇಬಿನ ಹಾರದ ಸ್ವಾಗತ ಸಿಕ್ತು. ಕನಕಪುರ ಕ್ಷೇತ್ರದ ಹಳ್ಳಿಗಳಲ್ಲಿ ಡಿಕೆಶಿ ಅಬ್ಬರ ಜೋರಾಗಿಯೇ ಇತ್ತು. ಇನ್ನು ಕನಕಪುರಕ್ಕೆ ತೆರಳುವ ಮುನ್ನ ಸಿಎಂ ಡಿಕೆ ಬೆಂಗಳೂರಿನ ಸಂಚಾರ ದಟ್ಟಣೆ ತಪ್ಪಿಸಲೆಂದು ವಿಧಾನಸೌಧದಿಂದ ರೇಷ್ಮೆ ಸಂಸ್ಥೆವರೆಗೆ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ರು. ಮಕ್ಕಳು ಪ್ರಯಾಣಿಕರ ಜೊತೆ ಮುಕ್ತವಾಗಿ ಮಾತನಾಡಿದ್ರು. ಸುಮ್ಮನೆ ಟ್ರಾಫಿಕ್ ಎಲ್ಲ ಸಮಸ್ಯೆ ಆಗೋದು ಬೇಡ ಅಂತೇಳಿ ಮೆಟ್ರೋ ತಗೊಂಡಿದ್ದೀನಿ. ಇಲ್ಲಿಂದ ಟ್ರಾಫಿಕ್ ನಿಂತಿದೆ ಇಲ್ಲಿವರೆಗೂ. ಸೊ ಜನನು ಮೀಟ್ ಮಾಡಿದ್ದೀನಿ, ಟೈಮು ಸೇವ್ ಮಾಡಿದ್ದೀನಿ. ಇಡೀ ದಿನ ಜನಸಂಪರ್ಕದಲ್ಲಿದ್ದ ಸಿಎಂ ನಾನು ಜನರ ಸಿಎಂ ಎಂಬ ಸಂದೇಶ ಕೊಟ್ಟರು. ಪ್ರಶಾಂತ್, ಟಿವಿ9 ರಾಮನಗರ.